ಸುಚಿತ್ರಾ ಚಹಾ ಮಾಡಿ ಅಡುಗೆ ಮನೆಯಿಂದ ಹೊರಬರುತ್ತಿದ್ದಂತೆ ಆಕೆಯ ಅತ್ತೆ ಆಜ್ಞಾಪಿಸುತ್ತಾ ಹೇಳಿದರು. ಸುಚಿತ್ರಾ, ಇವತ್ತು ವಾತಾವರಣ ತುಂಬಾ ಚೆನ್ನಾಗಿದೆ, ಹೋಗಿ ಅಂಗಡಿಯಿಂದ ಸಮೋಸ ತಗೊಂಡು ಬಾ. ಸುಚಿತ್ರಾಳ ಗಂಡ ನೀರಜ್, ಅಮ್ಮ, ನಾನೇ ಹೋಗಿ ತರುತ್ತೇನೆ ಎಂದನು. ಆಗ ಪದ್ಮಿನಿ, ಅಲ್ಲ ಕಣೋ, ನೀನು ಈಗ ತಾನೇ ಆಫೀಸಿಂದ ದಣಿದು ಬಂದಿದ್ದೀಯಾ? ಸುಚಿತ್ರಾ ದಿನವಿಡೀ ಮನೆಯಲ್ಲೇ ಇರುತ್ತಾಳೆ. ಸ್ವಲ್ಪ ಓಡಾಡಿದರೆ ಏನೂ ತೊಂದರೆಯಿಲ್ಲ. ಅಲ್ಲೂ ನೋಡು, 2 ಬೀದಿ ಹಿಂದೆಯೇ ಆ ಅಂಗಡಿ ಇರೋದು. ನೀನು ನನ್ನ ಹತ್ತಿರ ಕೂತ್ಕೋ. ನನಗೆ ನಿನ್ನ ಜೊತೆ ಮುಖ್ಯವಾದ ವಿಷಯ ಮಾತಾಡಬೇಕು ಎಂದರು. ತನ್ನ ಅತ್ತೆ ಖಂಡಿತವಾಗಿಯೂ ಏನನ್ನಾದರೂ ಮಾತನಾಡಲು ಬಯಸುತ್ತಿರಬೇಕು. ಅದಕ್ಕಾಗಿಯೇ ಉದ್ದೇಶಪೂರ್ವಕವಾಗಿ ತನ್ನನ್ನು ಮನೆಯಿಂದ ಹೊರಗೆ ಕಳುಹಿಸುತ್ತಿದ್ದಾರೆ ಎಂದು ಸುಚಿತ್ರಾಳಿಗೆ ಮೊದಲೇ ಅರ್ಥವಾಗಿತ್ತು. ಸುಚಿತ್ರಾ ಇನ್ನೂ ಹಾಗೆಯೇ ನಿಂತಿದ್ದಳು. ಆಗ ಪದ್ಮಿನಿ, ಸುಚಿತ್ರಾ, ನಿಂತು ಯೋಚನೆ ಮಾಡುತ್ತಿದ್ದೀಯಾ? ಬೇಗ ಹೋಗಿ ಸಮೋಸ ತಗೊಂಡು ಬಾ, ಇಲ್ಲಾಂದ್ರೆ ಚಹಾ ತಣ್ಣಗಾಗುತ್ತದೆ ಎಂದರು. ಸುಚಿತ್ರಾ ತನ್ನ ಕೋಣೆಗೆ ಹೋದಳು. ತನ್ನ ಪರ್ಸ್ನಿಂದ ಸ್ವಲ್ಪ ಹಣ ತೆಗೆದುಕೊಂಡು ಸಣ್ಣ ಚೀಲವೊಂದನ್ನು ತೆಗೆದುಕೊಂಡು ಹೊರನಡೆದಳು. ಅವಳು ಬೀದಿಯಿಂದ ಹೊರಗೆ ಬರುತ್ತಿದ್ದಂತೆ ತುಂತುರು ಮಳೆ ಪ್ರಾರಂಭವಾಯಿತು. ಆಗ ಅವಳು ಛತ್ರಿ ತರಲು ಮನೆಗೆ ಹಿಂತಿರುಗಲು ಪ್ರಾರಂಭಿಸಿದಳು. ಬಾಗಿಲ ಬಳಿ ಬರುತ್ತಿದ್ದಂತೆ ಆಕೆಯ ಹೆಜ್ಜೆಗಳು ನಿಂತವು. ಆಕೆಯ ಅತ್ತೆ ನೀರಜ್ಗೆ ಹೇಳುತ್ತಿದ್ದರು, ನೋಡು ಕಣೋ, ಚಿಕ್ಕವನಿಗೆ ಯಾವುದೋ ಕೋರ್ಸ್ ಮಾಡಬೇಕಂತೆ, ಅದಕ್ಕೆ 25,000 ರೂಪಾಯಿ ಬೇಕು. ಇದನ್ನು ಕೇಳಿದ ನೀರಜ್ ಆಶ್ಚರ್ಯದಿಂದ, ಆದರೆ ಅಮ್ಮ, 2 ತಿಂಗಳ ಹಿಂದೆ ಕೂಡ ಅವನು ಯಾವುದೋ ಕೋರ್ಸ್ ಮಾಡುತ್ತೇನೆ ಎಂದು 15,000 ರೂಪಾಯಿ ತೆಗೆದುಕೊಂಡಿದ್ದ. ಆ ಕೋರ್ಸ್ ಮುಗಿಯಿತಾ? ಮತ್ತು ಚಿಕ್ಕವನ ವಿದ್ಯಾಭ್ಯಾಸ ಮುಗಿದು 2 ವರ್ಷಗಳಾಗಿವೆ. ಇನ್ನೂ ಕೋರ್ಸ್ ಮಾಡುತ್ತಲೇ ಇದ್ದಾನೆ. ಅವನಿಗೆ ಯಾವುದಾದರೂ ಕೆಲಸ ಹುಡುಕಲು ಹೇಳು ಎಂದನು. ಆಗ ಪದ್ಮಿನಿ, ನೋಡು ಕಣೋ, ಇತ್ತೀಚಿನ ದಿನಗಳಲ್ಲಿ ಬರೀ ಓದಿನಿಂದೇನು ಆಗುತ್ತದೆ? ಎಷ್ಟು ಕೋರ್ಸ್ ಮುಖ್ಯವೋ ಅಷ್ಟು ಮಾಡುತ್ತಾನೆ, ಆಗ ಅವನಿಗೆ ಒಳ್ಳೆ ಕೆಲಸ ಸಿಗುತ್ತದೆ. ನಿನ್ನ ತಂದೆ ಈ ಜಗತ್ತಿನಲ್ಲಿಲ್ಲ, ತಮ್ಮನ ಜವಾಬ್ದಾರಿ ನಿನ್ನ ಮೇಲಿದೆ. ನಿನ್ನ ತಂದೆ ಈ ಜಗತ್ತಿನಲ್ಲಿ ಇದ್ದಿದ್ದರೆ ಅವನು ನಿನ್ನ ಮುಂದೆ ಕೈಚಾಚುವ ಅಗತ್ಯವಿರಲಿಲ್ಲ ಎಂದು ಹೇಳಿ ತಮ್ಮ ಸೆರಗಿನಿಂದ ಒಣಗಿದ ಕಣ್ಣುಗಳನ್ನು ಒರೆಸಿಕೊಂಡು ಅಳುವ ನಾಟಕವಾಡಲು ಪ್ರಾರಂಭಿಸಿದರು. ಸುಚಿತ್ರಾ ಇವೆಲ್ಲವನ್ನೂ ಕೇಳಿ ಆಶ್ಚರ್ಯಚಕಿತಳಾದಳು. ಆಕೆಯ ಮೈದುನ ಯಾವುದೇ ಕೋರ್ಸ್ ಮಾಡುವುದಿಲ್ಲವೆಂದು ಆಕೆಗೆ ಚೆನ್ನಾಗಿ ತಿಳಿದಿತ್ತು. ಏಕೆಂದರೆ ತಾನೇ ಸ್ವತಃ ಆತ ಹುಡುಗಿಯೊಂದಿಗೆ ಮಾಲ್ನಲ್ಲಿ ತಿರುಗಾಡುತ್ತಿರುವುದನ್ನು ನೋಡಿದ್ದಳು. ಆದರೆ ಮನೆಯಿಂದ ತಾನು ಕ್ಲಾಸಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿ ಹೋಗಿದ್ದನು. ಮನೆಗೆ ಬಂದ ನಂತರ ಮೈದುನನನ್ನು ಪ್ರಶ್ನಿಸಿದಾಗ ಆತ ಅಮ್ಮನಿಗೆ ದೂರು ನೀಡಲು ಪ್ರಾರಂಭಿಸಿದನು. ನನ್ನ ಹೆಂಡತಿ ನನ್ನ ಮೇಲೆ ಗೂಢಚರ್ಯೆ ಮಾಡುತ್ತಿದ್ದಾಳೆ. ನನ್ನ ಹೆಂಡತಿ ನಿಮ್ಮೆಲ್ಲರ ದೃಷ್ಟಿಯಲ್ಲಿ ನನ್ನನ್ನು ಕೆಟ್ಟವನನ್ನಾಗಿ ಮಾಡಲು ಬಯಸುತ್ತಾಳೆ. ನಾನು ನನ್ನ ತರಗತಿಯಲ್ಲಿದ್ದೆ. ಈಗ ಆಕೆಯ ಬಳಿ ಯಾವುದೇ ಪುರಾವೆ ಇರಲಿಲ್ಲ, ಆದ್ದರಿಂದ ಅವಳು ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಆದರೆ ಪದ್ಮಿನಿ ಸೊಸೆಯ ಮೇಲೆ ತುಂಬಾ ಕೋಪಗೊಂಡಿದ್ದರು ಮತ್ತು ಅವಳು ನೇರವಾಗಿ ಕುಟುಂಬದಲ್ಲಿ ಬಿರುಕು ಮೂಡಿಸಲು ಪ್ರಯತ್ನಿಸುತ್ತಿದ್ದಾಳೆ ಎಂದು ಆರೋಪಿಸಿದ್ದರು. ಇಬ್ಬರು ಸಹೋದರ ನಡುವೆ ತುಂಬಾ ಬಾಂಧವ್ಯವಿದೆ, ಆದ್ದರಿಂದ ಇದೆಲ್ಲವೂ ನಿನಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ನೀನು ನನ್ನ ಚಿಕ್ಕ ಮಗನ ಬಗ್ಗೆ ಹೊಟ್ಟೆಕಿಚ್ಚು ಪಡುತ್ತೀಯಾ ಎಂದು ಹೇಳಿದರು. ಸುಚಿತ್ರಾ ದಿಗ್ಭ್ರಮೆಗೊಂಡಳು. ಆಗ ನೀರಜ್ ಸಹ ಅವಳನ್ನು ಸಮಾಧಾನಪಡಿಸಿ ಸುಮ್ಮನಾಗಿಸಿದನು. ಇಂದು ಮತ್ತೆ ಆಕೆಯ ಅತ್ತೆ 25,000 ರೂಪಾಯಿಗಳಿಗೆ ಬೇಡಿಕೆ ಇಡುತ್ತಿದ್ದರು. ಸುಚಿತ್ರಾ ಕೋಪದಿಂದ ಹಾಲ್ಗೆ ನುಗ್ಗಿ, ಅತ್ತೆಯವರೇ, ಮೊದಲು ನಿಮ್ಮ ಮಗ ಹಳೆಯ ಕೋರ್ಸ್ನ ಪ್ರಮಾಣಪತ್ರವನ್ನು ತೋರಿಸಲು ಹೇಳಿ. ಕೊನೆಗೂ ಅವರು ಯಾವ್ಯಾವ ಕೋರ್ಸ್ಗಳನ್ನು ಮಾಡುತ್ತಾರೆಂದು ನಾವು ನೋಡೋಣ ಎಂದಳು. ನೀರಜ್ ಸಿಟ್ಟಿನಿಂದ, ನಾನು ಮಾತನಾಡುತ್ತಿದ್ದೇನೆ ತಾನೇ? ನೀನು ಮಧ್ಯದಲ್ಲಿ ಏಕೆ ಮಾತನಾಡುತ್ತಿದ್ದೀಯಾ ಎಂದು ಹೇಳಿದನು. ನಂತರ ನೀರಜ್ ನಿಧಾನವಾಗಿ, ಅಮ್ಮ, ಮಾತು ಸರಿಯಿದೆ. ಇಷ್ಟು ಬೇಗ ಯಾವ ಕೋರ್ಸ್ ಆಗುತ್ತದೆ? ಅವನು ಯಾವ ಕೋರ್ಸ್ ಮಾಡಿದ್ದಾನೆಂದು ನಾನು ನೋಡಲು ಬಯಸುತ್ತೇನೆ. ಇದರಲ್ಲಿ ಏನೂ ತಪ್ಪಿಲ್ಲ ಎಂದನು. ಪದ್ಮಿನಿ ಕೋಪದಿಂದ ಗೊಣಗುತ್ತಾ ಎದ್ದು ನಿಂತು, ಈಗ ನೀನು ಹೆಂಡತಿಯ ಮಾತಿಗೆ ತಲೆದೂಗಿ ತಮ್ಮನ ಮೇಲೆ ಅನುಮಾನ ಪಡುತ್ತೀಯಾ? ನೋಡು ಕಣೋ, ನಿನ್ನ ರಿಮೋಟ್ ಕಂಟ್ರೋಲ್ ಅನ್ನು ನಿನ್ನ ಹೆಂಡತಿಯ ಕೈಗೆ ಎಂದಿಗೂ ಕೊಡಬೇಡ. ಇಲ್ಲಾಂದ್ರೆ ಅವಳು ನಿಮ್ಮಿಬ್ಬರು ಸಹೋದರ ನಡುವೆ ಭಿನ್ನಾಭಿಪ್ರಾಯವನ್ನು ತರುತ್ತಾಳೆ. ಹೆಂಡತಿಯ ಪ್ರೀತಿಯಲ್ಲಿ ಕುರುಡನಾಗಬಾರದು. ನಿನ್ನ ಸ್ವಂತ ಸಹೋದರನೊಂದಿಗೆ ದ್ವೇಷ ಸಾಧಿಸಬೇಡ. ಮುಂದೆ ಸಹೋದರನೇ ಜೊತೆಯಾಗುವುದು. ನಿನಗೆ ಹಣ ಕೊಡಬೇಕೆಂದರೆ ಕೊಡು, ಇಲ್ಲದಿದ್ದರೆ ನಾನು ಸಂಬಂಧಿಕರಲ್ಲಿ ಸಾಲ ಕೇಳುತ್ತೇನೆ. ತಂದೆಯ ನೆರಳು ಕಳೆದುಕೊಂಡ ಮಗು ಭಿಕ್ಷೆ ಬೇಡಿಯೇ ಜೀವನ ಸಾಗಿಸಬೇಕು ಎಂದು ಜನರಿಗೆ ಗೊತ್ತಾಗಬೇಕಲ್ಲವೇ? ಒಮ್ಮೆ ನನ್ನ ಮಗ ಸಂಪಾದಿಸಲು ಪ್ರಾರಂಭಿಸಿದರೆ ಅವನು ಯಾರ ಮುಂದೆಯೂ ಕೈಚಾಚುವ ಅಗತ್ಯವಿಲ್ಲ ಎಂದು ಹೇಳಿ ಅಳುತ್ತಾ ತನ್ನ ಕೋಣೆಗೆ ಹೋದಳು. ಈ ಸಮಯದಲ್ಲಿ ನೀರಜ್ ಕೈಯಲ್ಲಿ ಹಣ ಸ್ವಲ್ಪ ಕಡಿಮೆಯಿತ್ತು. ಏಕೆಂದರೆ ತಾಯಿ ಆಗಾಗ ಏನಾದರೊಂದು ನೆಪ ಹೇಳಿ ಹಣ ಕೇಳುತ್ತಿದ್ದರು ಮತ್ತು ನೀರಜ್ ಮನೆಯ ಖರ್ಚಿನ ಜೊತೆಗೆ ಸಾಲದ ಕಂತನ್ನು ಸಹ ಭರಿಸಬೇಕಾಗಿತ್ತು. ಅವನು ಸಾಲ ತೆಗೆದುಕೊಂಡೇ ಈ ಮನೆಯನ್ನು ಕಟ್ಟಿಸಿದ್ದನು.
ತಂದೆಯವರು ಚಿಕ್ಕ ಬಾಡಿಗೆ ಮನೆಯಲ್ಲೇ ಅವರೆಲ್ಲರನ್ನೂ ಅಸಹಾಯಕರನ್ನಾಗಿ ಬಿಟ್ಟು ಹೋಗಿದ್ದರು. ಆಗ ನೀರಜ್ ತನ್ನ ಓದಿನ ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದನು. ಇದರಿಂದ ಮನೆಯ ಖರ್ಚು ಸುಗಮವಾಗಿ ನಡೆಯುತ್ತಿತ್ತು. ತಾಯಿಗೆ ಪಿಂಚಣಿ ಬರುತ್ತಿತ್ತು, ಆದರೆ ಅದು ತುಂಬಾ ಕಡಿಮೆಯಿತ್ತು ಮತ್ತು ಅದರಿಂದ ಮನೆಯ ಖರ್ಚು ನಿರ್ವಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅಂತಿಮವಾಗಿ ನೀರಜ್ನ ಪ್ರಯತ್ನಗಳು ಫಲ ನೀಡಿದವು. ನೀರಜ್ ವಿದ್ಯಾಭ್ಯಾಸ ಮುಗಿದ ನಂತರ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಮತ್ತು ಅಂದಿನಿಂದ ಮನೆಯ ಪರಿಸ್ಥಿತಿ ಸುಧಾರಿಸಲು ಪ್ರಾರಂಭಿಸಿತು. ನೀರಜ್ಗೆ ಸುಚಿತ್ರಾಳ ಸಂಬಂಧ ಬಂದಾಗ ಪದ್ಮಿನಿ ಅವನ ಮದುವೆಯನ್ನು ಸಹ ಮಾಡಿಸಿದರು. ಇದರಿಂದ ಸೊಸೆ ಮನೆಯನ್ನು ನೋಡಿಕೊಳ್ಳುತ್ತಾಳೆ, ಮಗ ಖರ್ಚುಗಳನ್ನು ನೋಡಿಕೊಳ್ಳುತ್ತಿದ್ದನು. ನೀರಜ್ನ ಚಿಕ್ಕ ತಮ್ಮ ಪರಾಗ್ ಅಷ್ಟು ಜವಾಬ್ದಾರಿಯುತವಾಗಿರಲಿಲ್ಲ, ಏಕೆಂದರೆ ತಂದೆ ತೀರಿಕೊಂಡ ನಂತರ ನೀರಜ್ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದನು. ಪರಾಗ್ ತಾಯಿಯ ಮುದ್ದಿನ ಮಗನಾಗಿದ್ದನು ಮತ್ತು ತಾಯಿ ಅವನ ಪ್ರತಿಯೊಂದು ಆಸೆಯನ್ನೂ ಪೂರೈಸುತ್ತಿದ್ದಳು. ತಾಯಿಯ ಅತಿಯಾದ ಪ್ರೀತಿಯಿಂದ ಅವನು ಸ್ವಲ್ಪ ಹೆಚ್ಚು ಹದಗೆಟ್ಟನು. ಅವನು ಓದಿನಲ್ಲಿ ಮನಸ್ಸು ಕೊಡುತ್ತಿರಲಿಲ್ಲ. ಅದೇ ರೀತಿ ಅವನು ಪದವಿಯವರೆಗೆ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದನು ಮತ್ತು ಅದರ ನಂತರ ತನ್ನ ಸ್ನೇಹಿತರೊಂದಿಗೆ ತಿರುಗಾಡುವುದು, ಸಿನಿಮಾ ನೋಡುವುದು ಮತ್ತು ಮೋಜು ಮಾಡುವುದರಲ್ಲಿ ತೊಡಗಿಸಿಕೊಂಡನು. ಮಗ ಅಷ್ಟು ಕಷ್ಟಪಡಲು ಸಾಧ್ಯವಿಲ್ಲ ಎಂದು ಪದ್ಮಿನಿಗೆ ಅರ್ಥವಾಯಿತು. ಆದ್ದರಿಂದ ಅವರು ಮಗನ ಬಳಿ ಹಣದ ಕೊರತೆಯಾಗಬಾರದು ಎಂದು ತಮ್ಮ ಪ್ರತಿ ತಿಂಗಳ ಪಿಂಚಣಿಯನ್ನು ಅವನ ಖಾತೆಗೆ ಹಾಕುತ್ತಿದ್ದರು. ಆಗಾಗ ನೆಪಗಳನ್ನು ಹೇಳಿ ದೊಡ್ಡ ಮಗನಿಂದ ಹಣವನ್ನು ಕೇಳಿ ಅವನ ಖಾತೆಗೆ ತುಂಬುತ್ತಿದ್ದರು. ಸುಚಿತ್ರಾಳಿಗೆ ಎಲ್ಲವೂ ಅರ್ಥವಾಗುತ್ತಿತ್ತು. ಆದರೆ ಯಾವಾಗಲೂ ಅವಳು ನೀರಜ್ಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದಾಗ ಅತ್ತೆ ಆಕೆಯ ಮೇಲೆ ಇಬ್ಬರು ಸಹೋದರ ನಡುವೆ ಭಿನ್ನಾಭಿಪ್ರಾಯ ತರಲು ಪ್ರಯತ್ನಿಸುತ್ತಿದ್ದಾಳೆ ಎಂದು ಆರೋಪಿಸುತ್ತಿದ್ದರು. ನೀರಜ್ ಸಹ ಮನೆಯಲ್ಲಿ ಯಾವುದೇ ಉದ್ವಿಗ್ನತೆ ಬೇಡವೆಂದು ಬಯಸುತ್ತಿದ್ದನು. ಆದ್ದರಿಂದ ಅವನು ತನ್ನ ಹೆಂಡತಿಯನ್ನೇ ಸುಮ್ಮನಾಗಿಸುತ್ತಿದ್ದನು. ಆದರೆ ಇಂದು ತಮ್ಮನಿಗೆ 25,000 ರೂಪಾಯಿಗಳ ಅಗತ್ಯವೇನಿದೆ ಎಂದು ಆಶ್ಚರ್ಯವಾಗುತ್ತಿತ್ತು. ತನ್ನ ಚಿಕ್ಕ ಮಗನನ್ನು ಶ್ರೀಮಂತನನ್ನಾಗಿ ಮಾಡಲು ತಾಯಿ ದೊಡ್ಡ ಮಗನನ್ನು ಭಾವನಾತ್ಮಕವಾಗಿ ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದಾರೆಂದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಸುಚಿತ್ರಾ ಸಹ ತನ್ನ ಗಂಡನ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುತ್ತಿದ್ದಳು. ಅವನು ತನ್ನ ಕುಟುಂಬವನ್ನು ಹೇಗೆ ಅನುಮಾನಿಸಬಹುದು? ಈಗ ಸತ್ಯವನ್ನು ತನ್ನ ಗಂಡನ ಮುಂದೆ ತರಲು ಸುಚಿತ್ರಾ ನಿರ್ಧರಿಸಿದ್ದಳು. ಆದ್ದರಿಂದ ಅವಳು ಈಗ ಇನ್ನೂ ಹೆಚ್ಚು ಜಾಗರೂಕತೆಯಿಂದ ಇರಲು ಪ್ರಾರಂಭಿಸಿದಳು. ಮರುದಿನ ನೀರಜ್ ಆಫೀಸ್ಗೆ ಹೋದಾಗ ಪರಾಗ್ ತಾಯಿಯ ಕೋಣೆಗೆ ಹೋದನು. ಸುಚಿತ್ರಾ ಎಂದಿಗೂ ಅವರ ಮಾತುಗಳನ್ನು ಕೇಳಲು ಪ್ರಯತ್ನಿಸುತ್ತಿರಲಿಲ್ಲ, ಆದರೆ ಈಗ ಅದು ಅಗತ್ಯವಾಗಿತ್ತು, ಏಕೆಂದರೆ ಸತ್ಯವನ್ನು ಹೊರಗೆ ತರಬೇಕಿತ್ತು. ಅವಳು ಮೆಲ್ಲಗೆ ಅವರ ಕೋಣೆಯ ಹೊರಗೆ ಹೋದಳು. ಪರಾಗ್ ಹೇಳುತ್ತಿದ್ದ, ಅಮ್ಮ, ನೀವು ಅಣ್ಣನ ಜೊತೆ ಮಾತನಾಡಿದ್ರಲ್ಲ, ಅಣ್ಣ ಏನು ಹೇಳಿದ್ರು? ಆಗ ಪದ್ಮಿನಿ ನಗುತ್ತಾ ಹೇಳಿದರು, ಅರೆ, ನಿನ್ನ ಅಣ್ಣ ದಡ್ಡ ಕಣೋ. ನಾನು ಅವನ ಮುಂದೆ ಅಳುವ ನಾಟಕ ಆಡಿದೆ. ಖಂಡಿತವಾಗಿಯೂ ಮಗನೇ, ಅವನು ನಿನಗೆ 25,000 ರೂಪಾಯಿ ಕೊಡುತ್ತಾನೆ. ನೀನು ಹಣವನ್ನು ಖಾತೆಗೆ ಜಮಾ ಮಾಡುತ್ತಾ ಹೋಗು. ನಂತರ ನಿನಗೆ ಉತ್ತಮವಾದ ಆಸ್ತಿಯನ್ನು ಖರೀದಿಸುತ್ತೇನೆ. ಮುಂದೆ ನಿನಗೆ ಯಾವುದೇ ತೊಂದರೆಯಾಗಬಾರದು. ನಾನು ಈ ಜಗತ್ತಿನಲ್ಲಿ ಇರುವವರೆಗೂ ತಾನೇ ದೊಡ್ಡ ಮಗನನ್ನು ಲೂಟಿ ಮಾಡಿ ನಿನ್ನ ಖಾತೆಗೆ ತುಂಬಲು ಸಾಧ್ಯವಾಗೋದು. ನೀನು ಸಹ ಹಣವನ್ನು ಜಾಸ್ತಿ ವ್ಯರ್ಥ ಮಾಡಬೇಡ. ಮುಂದೆ ಭವಿಷ್ಯದಲ್ಲಿ ಇದೇ ಆಸ್ತಿ ನಿನಗೆ ಉಪಯೋಗಕ್ಕೆ ಬರುತ್ತದೆ. ಇಲ್ಲಾಂದ್ರೆ ಮುಂದೆ ಯಾರು ಅಣ್ಣ ಮತ್ತು ಅತ್ತಿಗೆ ನಿನಗೆ ಸಹಾಯ ಮಾಡುತ್ತಾರೆ? ಹೌದು, ಎಂದಿಗೂ ನಿನ್ನ ಹಣವನ್ನು ಯಾರಿಗೂ ಕೊಡಬೇಡ. ಯಾರಿಗೆ ಎಷ್ಟೇ ದೊಡ್ಡ ಕಷ್ಟ ಇದ್ದರೂ ಸರಿ. ಏಕೆಂದರೆ ಒಮ್ಮೆ ಕೈಯಿಂದ ಹಣ ಹೋದರೆ ಅದು ಮತ್ತೆ ಬರುವುದಿಲ್ಲ. ಇದೆಲ್ಲವನ್ನೂ ಕೇಳಿ ಸುಚಿತ್ರಾ ಸ್ತಬ್ಧಳಾದಳು. ಅತ್ತೆ ತನ್ನ ದೊಡ್ಡ ಮಗನೊಂದಿಗೆ ಹೀಗೂ ಮಾಡಬಹುದು ಎಂದು ಆಕೆ ಎಂದಿಗೂ ಯೋಚಿಸಿರಲಿಲ್ಲ. ಆಕೆ ಮೊದಲೇ ಮೊಬೈಲ್ ಕ್ಯಾಮೆರಾವನ್ನು ಆನ್ ಮಾಡಿದ್ದು ಒಳ್ಳೆಯದಾಯಿತು. ಆದ್ದರಿಂದ ಎಲ್ಲಾ ಮಾತುಗಳು ರೆಕಾರ್ಡ್ ಆಗಿದ್ದವು. ಸಂಜೆ ನೀರಜ್ ಮನೆಗೆ ಬಂದಾಗ ಪದ್ಮಿನಿ ದುಃಖದ ದನಿಯಲ್ಲಿ, ಮಗನೇ, ಹಣದ ವ್ಯವಸ್ಥೆ ಆಯ್ತಾ? ಪರಾಗ್ ತುಂಬಾ ತೊಂದರೆಯಲ್ಲಿದ್ದಾನೆ. ಅವನು ಪದೇ ಪದೇ ಅಪ್ಪ ಇಂದು ಈ ಜಗತ್ತಿನಲ್ಲಿ ಇದ್ದಿದ್ದರೆ ಎಂದು ಹೇಳುತ್ತಾನೆ ಎಂದರು. ನೀರಜ್ ಲಘುವಾಗಿ ನಗುತ್ತಾ, ನಿಜ ಅಮ್ಮ, ಅಪ್ಪ ಈ ಜಗತ್ತಿನಲ್ಲಿ ಇದ್ದಿದ್ದರೆ ಬಹುಶಃ ಅವರು ನಮ್ಮಿಬ್ಬರು ಮಕ್ಕಳಲ್ಲಿ ಇಷ್ಟು ತಾರತಮ್ಯ ಮಾಡುತ್ತಿರಲಿಲ್ಲ ಮತ್ತು ಒಂದು ಮಗನನ್ನು ಲೂಟಿ ಮಾಡಿ ಇನ್ನೊಬ್ಬ ಮಗನ ಖಾತೆಗೆ ತುಂಬುವ ಬಗ್ಗೆ ಯೋಚಿಸುತ್ತಿರಲಿಲ್ಲ ಎಂದನು. ಇದನ್ನು ಕೇಳಿದ ಪದ್ಮಿನಿ ಕೋಪದಿಂದ, ಸೊಸೆ ಮತ್ತೆ ನಿನ್ನ ತಲೆ ಕೆಡಿಸಿದ್ದಾಳೆ. ನೋಡು ಕಣೋ, ನಿನ್ನ ರಿಮೋಟ್ ಅನ್ನು ಹೆಂಡತಿಯ ಕೈಗೆ ಕೊಡಬೇಡ ಎಂದು ಎಷ್ಟು ಬಾರಿ ನಿನಗೆ ಹೇಳಿದ್ದೇನೆ ಎಂದರು. ನೀರಜ್, ಅಮ್ಮ, ಈಗ ನಾನು ನನ್ನ ರಿಮೋಟ್ ಅನ್ನು ಹೆಂಡತಿಯ ಕೈಗೆ ಕೊಟ್ಟಿದ್ದೇನೆ. ಏಕೆಂದರೆ ಅವಳು ಏನು ಹೇಳುತ್ತಾಳೋ ಅದು ಸರಿ ಇರುತ್ತದೆ. ನನ್ನ ಹೆಂಡತಿಗೆ ಏನನ್ನಾದರೂ ಹೇಳುವ ಮೊದಲು ಇದನ್ನು ನೋಡಿ ಎಂದು ಹೇಳಿ ಆತ ತನ್ನ ಹೆಂಡತಿ ತನ್ನ ಮೊಬೈಲ್ಗೆ ಕಳುಹಿಸಿದ್ದ ವಿಡಿಯೋವನ್ನು ಪ್ಲೇ ಮಾಡಿದನು. ವಿಡಿಯೋ ನೋಡಿದ ತಕ್ಷಣ ಪದ್ಮಿನಿ ನಾಚಿಕೆಯಿಂದ ಮುದುಡಿಕೊಂಡರು.
ಈಗ ಅವರ ಮುಖದ ಬಣ್ಣವೇ ಮಾಸಿ ಹೋಗಿತ್ತು. ನೀರಜ್, ನಾನು ಚಿಕ್ಕವನನ್ನು ಇಷ್ಟು ವರ್ಷಗಳಿಂದ ಸಾಕುತ್ತಿದ್ದೇನೆ, ಓದಿಸುತ್ತಿದ್ದೇನೆ. ಈಗ ಅವನು ತನ್ನ ಜವಾಬ್ದಾರಿಗಳನ್ನು ಅರ್ಥಮಾಡಿಕೊಳ್ಳಲಿ, ಇಲ್ಲಾಂದ್ರೆ ಜೀವನ ಪೂರ್ತಿ ನನ್ನಿಂದ ಲೂಟಿ ಮಾಡಿ ಅವನ ಖಾತೆಗೆ ತುಂಬುತ್ತಲೇ ಇರುತ್ತೀಯಾ? ಅಮ್ಮ ಮತ್ತು ಚಿಕ್ಕ ತಮ್ಮ ನನ್ನ ಜವಾಬ್ದಾರಿ. ಆದರೆ ಇದರರ್ಥ ನೀವು ನನ್ನನ್ನು ದುರುಪಯೋಗಪಡಿಸಿಕೊಳ್ಳುತ್ತೀರಿ ಎಂದಲ್ಲೆಂದು ಹೇಳುತ್ತಾ ಅವನ ಧ್ವನಿ ಗದ್ಗದಿತವಾಯಿತು. ಅವನು, ಈಗ ನನ್ನ ಬಳಿ ಅನಗತ್ಯವಾದ ಹಣವಿಲ್ಲ. ಅವನಿಗೆ ಬೇಗ ಕೆಲಸ ಹುಡುಕಲು ಹೇಳಿ ಮತ್ತು ತನ್ನ ಜೀವನವನ್ನು ಸ್ವಂತ ಕಾಲಿನ ಮೇಲೆ ಕಟ್ಟಿಕೊಳ್ಳಲಿ ಎಂದು ಹೇಳಿ ನೀರಜ್ ಅಲ್ಲಿಂದ ಹೊರಟು ಹೋದನು. ಪದ್ಮಿನಿ ಅವರ ಮುಖ ಕಳೆಗುಂದಿತ್ತು. ಪದ್ಮಿನಿ ಇನ್ನೂ ತಮ್ಮ ಪಿಂಚಣಿಯನ್ನು ಚಿಕ್ಕ ಮಗನಿಗೆ ಕೊಡುತ್ತಿದ್ದರು. ಆದರೆ ಈಗ ಅವರು ಅವನಿಗೆ ಕೆಲಸ ಹುಡುಕಲು ಹೇಳಿದ್ದರು. ಏಕೆಂದರೆ ದೊಡ್ಡ ಮಗ ದೊಡ್ಡ ಹಣವನ್ನು ಅವರಿಗೆ ಕೊಡುವವನಲ್ಲ ಮತ್ತು ಪದ್ಮಿನಿ ಚಿಕ್ಕ ಮಗನ ಬಗ್ಗೆ ಚಿಂತಿತರಾಗಿದ್ದರು. ಅವರು ಅವನ ಮದುವೆಯನ್ನು ಸಹ ಮಾಡಿಸಲು ಬಯಸಿದ್ದರು. ಆದ್ದರಿಂದ ಅಂತಿಮವಾಗಿ ಅವರು ಅವನಿಗೆ ಅರ್ಥಮಾಡಿಸಲೇಬೇಕಾಯಿತು, ಮುಂದೆ ನಿನ್ನ ಸಂಸಾರದ ಖರ್ಚನ್ನು ನೀರಜ್ ಭರಿಸುವುದಿಲ್ಲ. ಆದ್ದರಿಂದ ನೀನು ಯಾವುದಾದರೂ ಒಳ್ಳೆಯ ಕೆಲಸವನ್ನು ಹುಡುಕಲೇಬೇಕು. ನೀರಜ್ ತನ್ನ ಹೆಜ್ಜೆಗಳನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದನು. ಆದ್ದರಿಂದ ಅಂತಿಮವಾಗಿ ಪರಾಗ್ ಸಹ ಬೇಸತ್ತು ಕೆಲಸ ಹುಡುಕಬೇಕಾಯಿತು. ಇದೇ ವೇಳೆ ಅವನಿಗೆ ಸೀಮಾಳ ಸಂಬಂಧ ಬಂದಿತು ಮತ್ತು ಅವನ ಮದುವೆಯೂ ಆಯಿತು. ಮದುವೆಯ ನಂತರ ನೀರಜ್ ಬುದ್ಧಿವಂತಿಕೆಯಿಂದ ತನ್ನ ಸಂಸಾರವನ್ನು ಬೇರೆ ಮಾಡಿದನು. ಏಕೆಂದರೆ ತಾಯಿ ತನ್ನ ಸ್ವಂತ ಮಕ್ಕಳಲ್ಲಿ ತಾರತಮ್ಯ ಮಾಡುತ್ತಾಳೆ. ಮುಂದಿನ ದಿನಗಳಲ್ಲಿ ಈ ತಾರತಮ್ಯ ಅವನಿಗೆ ಅಪಾಯಕಾರಿಯಾಗಬಹುದು ಎಂದು ಆತನಿಗೆ ಚೆನ್ನಾಗಿ ತಿಳಿದಿತ್ತು. ಈಗ ನೀರಜ್ ತನ್ನ ಹೆಸರಿನಲ್ಲಿ ಮನೆಯನ್ನು ತೆಗೆದುಕೊಂಡಿದ್ದನು. ಮತ್ತು ಆತ ಪಾಲು ಕೇಳಿದಾಗ ಚಿಕ್ಕ ತಮ್ಮ ಸಿಟ್ಟಿಗೆದ್ದು, ನಾನು ನಿಮ್ಮ ಮನೆಯಲ್ಲಿ ಇರುವುದಿಲ್ಲ, ಅಥವಾ ನನ್ನನ್ನು ನಿಮ್ಮೊಂದಿಗೆ ಇರಲು ಬಿಡಿ ಎಂದನು. ನೀರಜ್, ನಾನು ನನ್ನ ಮನೆಯಲ್ಲಿ ನಿನಗೆ ಒಂದು ಕೋಣೆ ಕೊಡಬಹುದು, ಅದಕ್ಕಿಂತ ಹೆಚ್ಚೇನು ಮಾಡಲು ಸಾಧ್ಯವಿಲ್ಲ ಎಂದನು. ಆಗ ಅವನು ಸಿಟ್ಟಿನಿಂದ, ನನಗೆ ನಿಮ್ಮ ಕೋಣೆ ಬೇಡ ಎಂದು ಹೇಳಿ ತನ್ನ ಹೆಂಡತಿಯೊಂದಿಗೆ ಮನೆ ಬಿಟ್ಟು ಹೋಗಲು ಸಿದ್ಧನಾದನು. ಆಗ ಪದ್ಮಿನಿ, ನಾನು ನನ್ನ ಪರಾಗ್ ಜೊತೆಯೇ ಹೋಗುತ್ತೇನೆ, ಈ ಮನೆಯಲ್ಲಿ ನಮಗೆ ಯಾರಿಗೂ ಬೆಲೆ ಇಲ್ಲ ಎಂದು ಹೇಳಿ ಅವರು ಸಹ ಅವನೊಂದಿಗೆ ಮನೆ ಬಿಟ್ಟು ಹೋದರು. ತಾಯಿ ಹೋದದ್ದಕ್ಕೆ ನೀರಜ್ಗೆ ಬೇಸರವಾಯಿತು. ಆದರೆ ತಾಯಿಯ ಹೃದಯದಲ್ಲಿ ಚಿಕ್ಕವನಿಗೆ ಮಾತ್ರ ಜಾಗವಿದೆ. ಆದ್ದರಿಂದ ಅವಳು ಅವನೊಂದಿಗೆ ಹೇಗೆ ಇರಲು ಸಾಧ್ಯ ಎಂದು ಅರ್ಥಮಾಡಿಕೊಂಡನು. ಹೊರಗೆ ಹೋದ ನಂತರ ಪದ್ಮಿನಿ ಮತ್ತು ಪರಾಗ್ ಮೊದಲಿನಿಂದಲೂ ಎಲ್ಲವನ್ನೂ ಕೂಡಿಸಿಕೊಳ್ಳಬೇಕಾಯಿತು ಮತ್ತು ಇದು ಅವರು ಸ್ವಂತವಾಗಿ ಆರಿಸಿಕೊಂಡ ಹೋರಾಟವಾಗಿತ್ತು. ಅವರು ಇಷ್ಟು ವರ್ಷಗಳ ಕಾಲ ನೀರಜ್ನನ್ನು ಬಳಸಿಕೊಂಡರು, ಅವನಿಗೆ ಮೋಸ ಮಾಡಿದರು. ಆದ್ದರಿಂದ ಅವರು ಈಗ ಹೋರಾಟವನ್ನು ಎದುರಿಸಲೇಬೇಕಾಗಿತ್ತು. ಸ್ನೇಹಿತರೆ, ನನ್ನ ಈ ಕತೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.